7ನೇ ಅಧ್ಯಾಯ 9ರಿಂದ 10. ಪ್ರಕಟಣೆ 7. ಪ್ರಕಟಣೆ ತಿಂಗಳಾದ ಮೇಲೆ ಬಹು ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾರೂಢನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾಗದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಹೌದ್ರಾ? ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲ್ಲಾ ಜನರಿಗೆ ಸುವಾರ್ತೆ ಸಾಲ್ಪಟ್ಟೆ ಕೊಡ್ತದೆ ಎಂಬುದಾಗಿ. ಪ್ರಕಟಣೆ ಗ್ರಂಥದಲ್ಲಿ ಯಾರಿದೆ? ಎಷ್ಟು ಜನ ಇದ್ದಾರೆ? ಲೆಕ್ಕವಿಲ್ಲದಷ್ಟು. ಲೆಕ್ಕ ಮಾಡಕ್ಕಾಗಲ್ಲ. ಎಷ್ಟು? ಸಕಲ ಕುಲ. ಎಲ್ಲ ಸಕಲ ಕುಲ ಅಂದ್ರೆ ಎಲ್ಲಾ ಜಾತಿ ಧರ್ಮದವರು ಇದಾರೆ ಅಲ್ಲಿ. 2000 ಜಾತಿ ಧರ್ಮಗಳಿದೆ ಇದು ಭಾರತ ದೇಶದಲ್ಲಿ ಇದ್ದಾರ. 600ಕ್ಕಿಂತ ಹೆಚ್ಚಾದ ಜಾತಿ ಧರ್ಮಗಳಿದೆ ಕರ್ನಾಟಕದಲ್ಲಿ ಇದ್ದಾರ. 7 ಕೋಟಿ ಜನ ಇದಾರ ಇಲ್ವಾ? ಹೌದಾ? 140 ಕೋಟಿ ಜನ ಇದಾರ. ಆಮೇಲೆ ದೇವರು ಮನೆ ದಿನಗಳಲ್ಲಿ ಅದನ್ನ ಮಾಡ್ತಾರೆ. ಆಮೇಲೆ ನಮ್ಮ ಮುಖಾಂತರವಾಗಿ ದೇವರು ಅದನ್ನು ಮಾಡ್ತಾರೆ. ಅವರೆಲ್ಲ ಏನ್ ಮಾಡ್ತಾ ಇದಾರೆ ಅಲ್ಲಿ? ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಖರ್ಜೂರದ ಗರಿಗಳನ್ನು ಹಿಡ್ಕೊಂಡು ನಮಗೆ ರಕ್ಷಣೆ ಮಾಡಿದ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಓಕೆ, ಶಬ್ದದಿಂದ ಎಲ್ಲ ಕುಲ, ಭಾಷೆ, ಎಲ್ಲಾ ಜನರು ಪರಲೋಕದಲ್ಲಿದ್ದಾರೆ. ಒಂದು ದಿನ ಏನಾಗ್ತದೆ, ಈ ಭಾರತ ದೇಶ, ಈ ಕರ್ನಾಟಕ, ಈ ಧಾರವಾಡ ಜಿಲ್ಲೆ, ಈ ಹುಬ್ಬಳ್ಳಿ ತಾಲೂಕು ಒಂದು ದಿನ ಪರಲೋಕದಲ್ಲಿ ಇರ್ತದೆ. ಆ ವಾಕ್ಯದ ಮುಖಾಂತರವಾಗಿ ಒಂದಿನ ಇಲ್ಲಿದೆ, ದೇವರು ಇಲ್ಲಿ ಕರ್ಕೊಂಡು ಬರ್ತಾರೆ ಒಂದಿನ. ಅದಕ್ಕಾಗಿ ದೇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆತನ ಮಹಿಮೆಗಾಗಿ ದೇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರ ಬಿಳಿ ನಿಲುವಂಗಿಯನ್ನು ತಟ್ಟುಕೊಂಡಿದ್ದಾರೆ. ಬಿಳಿ ನಿಲುವಂಗಿಯನ್ನು ಯಾರು ತಟ್ಟುಕೊಂಡಿದ್ದಾರೆ? ರಕ್ಷಣೆ ಹೊಂದಿದವರು. ಹೌದಾ? ರಕ್ಷಣೆ ಕೆಲವೊಂದು ಸಾರಿ ನಾವು ಏನ್ ಮಾಡ್ತೇವೆ ಅಂದ್ರೆ ಡಿನಾಮಿನೇಷನ್ ನೋಡ್ತಾ ಇದ್ದೀವಿ. ಹೌದಾ? ಹೌದು, ಹಂಗೆ ಹೀಗೆ. ಓಕೆ, ಇಲ್ಲಿ ನಾನು ನೋಡ್ತಾ ಇದ್ದೇನೆ ಎಷ್ಟೋ ಸಭೆಗಳಿದೆ. ನಾನು ಬರ್ತಾ ಮಾತಾಡ್ತೇನೆ, ತುಂಬಾ ಸಭೆಗಳಿದೆ. ಕಟ್ಲಿ ಬಿಡ್ರಿ ದೇವ್ರ ಸಭೆ ಆದಷ್ಟು ಒಳ್ಳೇದಲ್ಲ. ಹೌದಾ? ಅದೇ ಇದೆ, ಅವ್ರ ಸಭೆಗೆ ಅವ್ರು ಕರ್ಕೊಂಡು ಹೋಗ್ತಾರೆ, ಇವ್ರ ಸಭೆಗೆ. ಓಕೆ, ದೇವ್ರಿಗೊಂದು ದಿನ ಅವ್ರನ್ನ ಏನ್ ಮಾಡ್ತಾರೆ, ಆತನ ಮೈಬೇಕಾಗಿ ಎದ್ದಿದಾರಲ್ಲೇ ಹೊಸ ಹೊಸ ಆತ್ಮಗಳು ಬರ್ಲಿಕ್ಕೆ ದೇವ್ರು ಸಹಾಯ ಮಾಡ್ತಾರೆ. ಆದ್ರೆ ನಾವು ಮಾಡುವಂತ ಕಾರ್ಯ ಸರಿ ಇದ್ರೆ ಖಂಡಿತವಾಗೂ ದೇವರು ಆ ಸಭೆಯನ್ನು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಸಭೆಗಳು ಹೆಚ್ಚಾದಷ್ಟು ದೇವರ ನಾಮ ಹೆಚ್ಚಾಗ್ತದೆ. ಆಮೇಲೆ ಅದಕ್ಕೋಸ್ಕರವಾಗಿ ದೇವರಂದ್ರೆ ಎಲ್ಲರಿಗೂ ಬಿಳಿ ನಿಲುವಂಗಿ ಅಂತ ಕೊಟ್ಟಿದ್ದಾರೆ. ಹೌದಾ? ಯಾರಿಗೆ ಬಿಳಿ ನಿಲುವಂಗಿ? ಬಿಳಿ ನಿಲುವಂಗಿ ಅಂದ್ರೆ ಏನು? ಬಿಳಿ ನಿಲುವಂಗಿ ಅಂದ್ರೆ ಯಾರು ರಕ್ಷಣೆ ಹೊಂದಿರ್ತಾರೆ ಅವ್ರಿಗೆ ಪರಲೋಕದಲ್ಲಿ ಬಿಳಿ ನಿಲುವಂಗಿ ಇದೆ. ಸಾರಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಡಿನಾಮಿನೇಷನ್ಗಳು ಮಾಡ್ಕೊಂಡಿದ್ದೀವಿ. ಹೌದಾ? ಗುಂಪುಗಳನ್ನ ಮಾಡ್ಕೊಂಡಿದ್ದೇವೆ. ಹೌದಾ? ಆ ಗುಂಪು ಏನಾದ್ರು ಪರಲೋಕದಲ್ಲಿ ಇರುತ್ತಾ? ಬೇರೆ 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 ಗುಂಪು ಇರೋದಿಲ್ಲ. ಈ ಗುಂಪಿನವರಿಗೆ ನಾವು ಗ್ರೀನ್ ಕೊಡ್ಬೇಕು, ಹಸಿರು ಕೊಡ್ಬೇಕು. ಈ ಗುಂಪಿನವ್ರಿಗೆ ರೆಡ್ ಕೊಡ್ಬೇಕು. ಈ ಗುಂಪಿನ ಬ್ಲೂ ಕೊಡ್ಬೇಕು ಅನ್ನೋದು ದೇವ್ರ ವಾಕ್ಯ ಬರೆದಿದ್ಯಾ? ಇಲ್ಲ. ದೇವ್ರ ವಾಕ್ಯ ಬರೆದಿದೆ ಅಂದ್ರೆ ಯಾರು ನಿಜವಾಗ್ಲೂ ಯೇಸು ಸ್ವಾಮಿನ ನಂಬಿದಾರೋ, ಯಾರು ಆತನ ಅಂಗೀಕಾರ ಮಾಡ್ಕೊಂಡಿದ್ದಾರೋ ಅವರೆಲ್ಲರಿಗೂ ಬಿಳಿ ನಿಲುವಂಗಿ ಪರಲೋಕದಲ್ಲಿದೆ. ಅವರೆಲ್ಲರೂ ಯಾವುದೇ ರೀತಿಯಾದಂತ ಗುಂಪುಗಳಲ್ಲಿ ಇಲ್ಲ. ಒಂದೇ ಗುಂಪು ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಹೌದು, ಸರಿ, ದೇವರ ಮಹಿಮೆಗಾಗಿ ಮಾಡ್ಕೊಂಡಿದೀವಿ. ನಾವೆಲ್ಲರೂ ಎಲ್ಲಿ ಹೋಗ್ತೀವಿ? ಒಂದೇ ಗುಂಪಿಗೆ ಹೋಗ್ತೀವಿ. ಹೌದಾ? ಅಂದಿರ ಒಂದೇ ಪರಲೋಕ ತಾನೇ. ಹೌದಾ? ನಾವು ಹೋಗುವಂತದ್ದು ಬೇರೆ ಇದೆಯಾ? ಏನಾದ್ರು? ಹೌದಾ? ಬೇರೆ ಪರಲೋಕ ಇದೆಯಾ? ಒಂದೇ ಪರಲೋಕ. ಅದರಲ್ಲಿ ಪರದೇಶ ಇರ್ಬೋದು, ಎಷ್ಟೊಂದು ಇದೆಯಲ್ಲ ಪರಲೋಕಗಳಿದೆಯಲ್ಲ, 3, 4, 5. ಓಕೆ, ದೇವರ ವಾಕ್ಯದಲ್ಲಿ ಇದೆ 3 ಪರಲೋಕ. ಓಕೆ, ಅದರಲ್ಲಿ ನಾವೆಲ್ಲರೂ ಒಂದೇ ಕಡೆ ಹೋಗುತ್ತಾನೆ. ಹೌದು ತಾನೆ? ನಾವು ಅಲ್ಲಿಂದ ಹೋಗಿ ಬೇರೆ ಬೇರೆ ಆಗುತ್ತಾನೆ. ಹೌದಾ? ಆದ್ರೂ ಏನಂದ್ರೆ ಒಂದೇ ಪರಲೋಕ, ಒಂದೇ ನಿರೀಕ್ಷೆ ನಮಗಿದೆ. ಆಮೇಲೆ ಎಲ್ಲರೂ ಒಂದೇ ಕಡೆ ಹೋಗ್ತೇವೆ. ನಮ್ಗೆಲ್ಲರಿಗೂ ಒಂದೇ ಬಿಳಿ ನಿಲುವಂಗಿ ಇರ್ತದೆ. ನಾವು ಒಂದೇ ನಿರೀಕ್ಷೆಯನ್ನ, ಪದವಿಯನ್ನ, ಒಂದೇ ದೇವರಿಂದ ಕೊಡುವಂತ ಆ ಕಿರೀಟವನ್ನ ಅಪೇಕ್ಷೆ ಪಡ್ತೇವೆ. ಆಮೇಲೆ ಅದಕ್ಕಾಗಿ ನಮಗೆ ದೇವರು ಕರೆದಿದ್ದಾರೆ. ಎಲ್ಲರ ಕಾರ್ಯಗಳು ಏನಾಗಿರ್ಬೇಕಂದ್ರೆ, ದೇವರೇ ನಾವು ನಿಮಗಾಗಿ, ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ನಾನು ಲೋಕ ಪಡ್ತೇವೆ.
ಆಮೇಲೆ ಆಮೇಲೆ ದೇವರು ನಮ್ಮನ್ನು ಅದಕ್ಕಾಗಿ ಕರೆದಿದ್ದಾರೆ. ಹೌದಾ? ನಾವು ಈ ಲೋಕದಲ್ಲಿ ಏನು ಮಾಡಿದ್ದೇವೆ ಅಂದರೆ ಬೇರೆ ಬೇರೆ ಪದಗಳು ಮಾಡ್ಕೊಂಡಿರ್ಬೋದು, ಬೇರೆ ಬೇರೆ ವಿಷಯಗಳನ್ನು ನಾವು ಇಡ್ಬೋದು. ಅದು 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 ಏನಂದರೆ ಈ ಲೋಕದ ರೀತಿಯಲ್ಲಿ ಒಂದು ದಿನ ನಾವು ಹೋಗುವಾಗ ನಮ್ಗೇನಾಗ್ತದೆ, ಪರೀಕ್ಷೆ ಆಗೇ ಆಗ್ತದೆ. ಹೌದಾ? ಪರೀಕ್ಷೆ ಬರಬೇಕಲ್ವಾ? ಯಾವುದಕ್ಕೆ ಏನಾಗ್ತದೆ ಅನ್ನೋಂಥದ್ದು ಪರೀಕ್ಷೆ ಇದ್ದೇ ಇರುತ್ತೆ. ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ನಾವು ದೇವರಲ್ಲಿ ಇರ್ತೀವಿ. ಹೌದಾ? ಈ ಲೋಕದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದು ಸಾರಿ ಸೇವಕರು ನಾವೇನಂದ್ರೆ ಬರೀ ಸೇವಕರು ತಪ್ಪುಗಳನ್ನ ಹೊರಿಸ್ತಾ ಇದೀವಿ ಹೊರತು ಯಾವಾಗಲೂ ನಾವೇನ್ ಮಾಡ್ತಾ ಇದ್ರೆ ಕ್ಷಮೆ ಅನ್ನುವಂಥದ್ದಿಲ್ಲ ನಮ್ಮ ಹತ್ರ. ಹೌದಾ? ಏನ್ರೆ ಕ್ಷಮೆ ಅನ್ನುವಂಥದ್ದಿಲ್ಲ, ಬರೀ ತಪ್ಪುಗಳನ್ನ ಹೊರಿಸ್ತಾ ಇದ್ದೀವಿ. ಪೌಲ ಹೇಳ್ತಾನೆ, ಒಬ್ಬ ಸಹೋದರನು ತಪ್ಪು ಮಾಡಿದ್ರೆ ಕ್ಷಮಿಸು, ಆತನು ತಪ್ಪು ಮಾಡಿದ್ದು ಗೊತ್ತಿದ್ರೂ ಸಹ ನೀನು ಅವನನ್ನು ಕ್ಷಮಿಸು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದಾ? ಗೊತ್ತಿರ್ತದೆ, ಒಬ್ಬ ಸೇವಕ ತಪ್ಪು ಮಾಡ್ತಾನೆ ಎಂಬುದಾಗಿ ಗೊತ್ತಿರ್ತದೆ. ಗೊತ್ತಿದ್ದು ನಾವೇನ್ ಮಾಡ್ತೇವೆ? ಕ್ಷಮಿಸೋದಿಲ್ಲ. ನಾವೇನ್ ಮಾಡ್ತೀವಿ? ಏನ್ ಸಾರ್ತೀವಿ? ತೀರ್ಪು ಸಾರ್ತೀವಿ. ಕೊರಿಂಥ 3ನೇ ಅಧ್ಯಾಯ 12ರಿಂದ 15.